ಕೈಲಾಸ ಪರ್ವತದ ನಂತರ ಕೇದಾರನಾಥವನ್ನ ಶಿವನ ಎರಡನೇ ವಾಸಸ್ಥಾನವೆಂದು ಕರೆಯಲಾಗುತ್ತೆ. ನೈಸರ್ಗಿಕವಾಗಿಯೇ ಅಲೌಕಿಕ ದೃಶ್ಯಗಳಿಂದ ಕೂಡಿರೋ ಈ ದೇವಾಲಯ ಪವಾಡಗಳು ಹಾಗೂ ಅನೇಕ ಪೌರಾಣಿಕ ಕಥೆಗಳನ್ನ ಒಳಗೊಂಡಿದೆ. ಅದೇನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿರೋ ದೇವಾಲಯವೇ ಕೇದಾರನಾಥ. ಶಿವನ ವಾಸಸ್ಥಾನವೂ ಆಗಿರೋ ಉತ್ತರಾಖಂಡ್ನ 4 ಧಾಮಗಳಲ್ಲಿ ಒಂದಾದ ಈ ದೇವಾಲಯದ ಬಾಗಿಲನ್ನ ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತೆ. ಹಾಗೆಯೇ ಕೇದಾರನಾಥ ದೇವಾಲಯದ ಬಾಗಿಲನ್ನ ಮುಚ್ಚುವಾಗ ಒಂದು ದೀಪವನ್ನ ಬೆಳಗಲಾಗುತ್ತದೆ. 6 ತಿಂಗಳ ನಂತರ ಈ ಬಾಗಿಲನ್ನ ತೆರೆದಾಗಲೂ ಈ ದೀಪವು ಉರಿಯುತ್ತಲೇ ಇರುತ್ತದೆ. ವರ್ಷದಲ್ಲಿ 6 ತಿಂಗಳು ಮುಚ್ಚಲ್ಪಡುವ ದೇವಾಲಯದಲ್ಲಿ ದೇವತೆಗಳು ಬಂದು ತಮ್ಮ ದೇವರಾದ ಶಿವನನ್ನ ಪೂಜಿಸಿ ದೀಪವನ್ನ ಬೆಳಗುತ್ತಾರೆ ಎಂಬ ನಂಬಿಕೆ ಇದೆ. ದೇವಾಲಯದ ಬಾಗಿಲನ್ನ ತೆರೆಯುವಾಗ ಈ ದೀಪವನ್ನ ನೋಡಿದರೆ ಪುಣ್ಯ ಪ್ರಾಪ್ತಿಯಾಗುವುದೆಂಬ ನಂಬಿಕೆ ಶಿವಭಕ್ತರದ್ದು. ಈ ಸ್ಥಳದ ಮಹತ್ವದ ಕುರಿತು ಪುರಾಣಗಳಲ್ಲೂ ಶಿವನ ಎರಡನೇ ವಾಸಸ್ಥಾನವೆಂಬ ಉಲ್ಲೇಖವಿದೆ. ಶಿವಪುರಾಣದಲ್ಲೂ ಈ ಸ್ಥಳದ ಮಹಿಮೆಯನ್ನ ಉಲ್ಲೇಖಿಸಲಾಗಿದೆ. ಇಲ್ಲಿ ಸಾವನ್ನು ಪಡೆಯುವ ಭಕ್ತರು ನೇರವಾಗಿ ಮೋಕ್ಷದ ಬಾಗಿಲು ಪ್ರವೇಶಿಸುತ್ತಾರೆಂದು, ಶಿವಲೋಕದಲ್ಲಿ ಸ್ಥಾನವನ್ನ ಪಡೆದುಕೊಳ್ಳುತ್ತಾರೆಂದು ಹೇಳಲಾಗಿದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಪಾಂಡವರು ಮೊದಲು ಕಂಡ ಜ್ಯೋತಿರ್ಲಿಂಗವೆಂದರೆ ಕೇದಾರನಾಥ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಹಾಭಾರತ ಯುದ್ಧದ ಬಳಿಕ ತಮ್ಮ ಪಾಪವನ್ನ ತೊಡೆದು ಹಾಕಲು ಶಿವನನ್ನ ಅರಸುತ್ತಾ ಕೇದಾರನಾಥ ತಲುಪಿದರೆಂದು ಹೇಳಲಾಗುತ್ತೆ. ನಂತರ ಪಾಂಡವರ ವಂಶಸ್ಥ ಜನಮೇಜಯ ಇಲ್ಲಿನ ಕೇದಾರನಾಥ ದೇವಾಲಯದ ಶಿಲಾನ್ಯಾಸ ಮಾಡಿದನೆಂದು, ಇದಾದ ನಂತರ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯವನ್ನ ನವೀಕರಿಸಿದರು. ಹೀಗೆ ಶಿವನನ್ನ ಇಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗುತ್ತಿದೆ. ಶಿವನು ಈ ಸ್ಥಳದಲ್ಲಿ ಎತ್ತುವಾಗ ಕಾಣಿಸಿಕೊಂಡನೆಂದು ಹೇಳಲಾಗುತ್ತೆ. ಪಾಂಡವರು ಶಿವಲಿಂಗ ರೂಪದಲ್ಲಿ ನೆಲೆಸಬೇಕೆಂದು ಬೇಡಿಕೊಂಡಾಗ ಅಲ್ಲಿ ಶಿವನು ಭೂ ಶಿವಲಿಂಗವಾಗಿ ಎತ್ತಿನ ಬೆನ್ನಿನ ಆಕಾರದಲ್ಲಿ ಶಿವಲಿಂಗ ರೂಪದಲ್ಲಿ ನೆಲೆಯಾಗುತ್ತಾನೆ. ಈ ದೇವಾಲಯದ ಗರ್ಭಗುಡಿಯ ಹೊರಭಾಗದಲ್ಲಿ ದ್ರೌಪದಿ ಸಮೇತ 5 ಪಾಂಡವರ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈ ಜ್ಯೋತಿರ್ಲಿಂಗ ಕ್ಷೇತ್ರವನ್ನ ಕತ್ಯೂರಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕೇದಾರನಾಥಕ್ಕೆ ಭೇಟಿ ನೀಡದೆ ಬದ್ರಿನಾಥ್ ದರ್ಶನವು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಕೇದಾರನಾಥ ಲಿಂಗ ದರ್ಶನ ಮಾಡದೆ ಚಾರ್ಧಾಮ್ ಯಾತ್ರೆಯು ಅಪೂರ್ಣವೆಂದು ಹೇಳಲಾಗುತ್ತೆ. ಇಲ್ಲಿ ನೆಲೆಸಲ್ಪಟ್ಟ ಶಿವನನ್ನ ಕೇದಾರನಾಥನೆಂದು ಯಾಕೆ ಕರೆಯುತ್ತಾರೆ? ಕೇದಾರ್ ಖಂಡ್ನ ದಂತಕಥೆಯ ಪ್ರಕಾರ ಶಿವನು ನರನಾರಾಯಣರ ಕೋರಿಕೆಯ ಮೇರೆಗೆ ಕೇದಾರ ಖಂಡದಲ್ಲಿ ನೆಲೆಸುವೆನೆಂದು ವರದಾನವನ್ನ ನೀಡುತ್ತಾನೆ. ಆ ಸಮಯದಲ್ಲಿ ಇಲ್ಲಿ ಕೇದಾರನೆಂಬ ಧಾರ್ಮಿಕ ನೀತಿಯುಳ್ಳ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಆ ರಾಜನ ಹೆಸರಿನಂತೆ ಈ ಪ್ರದೇಶವನ್ನ ಕೇದಾರ್ ಖಂಡ್ ಎಂದು ಕರೆಯಲಾಗುತ್ತಿತ್ತು. ರಾಜ ಕೇದಾರನು ಅಪ್ರತಿಮ ಶಿವಭಕ್ತನಾಗಿದ್ದನು. ರಾಜನ ಪ್ರಾರ್ಥನೆಯಂತೆ ಕೇದಾರ ಖಂಡವನ್ನ ರಕ್ಷಿಸಲು ಶಿವನು ಒಪ್ಪಿಕೊಂಡನು. ಹೀಗಾಗಿ ಇಲ್ಲಿ ನೆಲೆಯಾದ ಶಿವನನ್ನ ಕೇದಾರನಾಥನೆಂದು ಕರೆಯಲಾಗುತ್ತೆ. ಸ್ಕಂದ ಪುರಾಣದಲ್ಲೂ ಕೇದಾರನಾಥದ ಬಗ್ಗೆ ಉಲ್ಲೇಖವಿರುವುದನ್ನ ನೋಡಬಹುದು. ಅಸುರರ ಮೇಲೆ ಅಸಮಾಧಾನಗೊಂಡ ದೇವತೆಗಳು ಇಲ್ಲಿ ಶಿವನನ್ನ ಪೂಜಿಸಿದರು. ಎತ್ತಿನ ರೂಪದಲ್ಲಿ ಪ್ರತ್ಯಕ್ಷಗೊಂಡ ಶಿವನು ಕೇದಾರ್ಯಾಮಿ ಎಂದು ಕೇಳಿದನು, ಅಂದರೆ ಯಾರನ್ನ ತರಿದು ಹಾಕಬೇಕೆಂದು ಕೇಳಿದನು. ನಂತರ ಶಿವನು ತನ್ನ ಕೊಂಬು ಹಾಗೂ ಗೊರಸಿನಿಂದಲೇ ರಾಕ್ಷಸರನ್ನ ಸದೆಬಡೆದು ಮಂದಾಕಿನಿ ನದಿಯಲ್ಲಿ ಎಸೆಯಲಾರಂಭಿಸಿದನು. ಶಿವನು ಕೇದಾರ್ಯಾಮಿ ಎಂದು ಹೇಳಿದುದರಿಂದ ಈ ಸ್ಥಳವನ್ನ ಕೇದಾರನಾಥವೆಂದು ಕರೆಯಲಾಯಿತು. 2013ರಲ್ಲಿ ಇಲ್ಲಿ ಸಂಭವಿಸಿದ ಭೀಕರ ಪ್ರವಾಹವು ಸುತ್ತಮುತ್ತಲಿನ ಪ್ರದೇಶವನ್ನ ಧ್ವಂಸ ಮಾಡಿತ್ತು. ಇಲ್ಲಿನ ಅನೇಕ ದೇವಾಲಯಗಳು ನಾಶವಾದವು. ಆದರೆ ಕೇದಾರನಾಥ ದೇವಾಲಯಕ್ಕೆ 1 ಇಂಚು ಹಾನಿಯಾಗಿರಲಿಲ್ಲ. ಕಾರಣವನ್ನ ನೋಡಿದಾಗ ದೇವಾಲಯದ ಬದಿಯಲ್ಲಿ ಉರುಳಿದ ಬೃಹತ್ ಬಂಡೆಯೊಂದು ದೇವಾಲಯವನ್ನ ಪ್ರವಾಹದಿಂದ ರಕ್ಷಿಸಿತ್ತು. ಅಂದಿನಿಂದ ಈ ಕಲ್ಲನ್ನು ಭಕ್ತರು ದೇವಶಿಲೆ ಎಂದೇ ಕರೆಯಲು ಪ್ರಾರಂಭಿಸಿದರು. ಕೇದಾರನಾಥ ಯಾತ್ರೆಯು ಹರಿದ್ವಾರ ಅಥವಾ ಋಷಿಕೇಶದಿಂದ ಆರಂಭವಾಗುತ್ತೆ. ಹರಿದ್ವಾರದಿಂದ ಸೋನ್ ಪ್ರಯಾಗ್ಗೆ 235 ಕಿಲೋಮೀಟರ್ ಮತ್ತು ಸೋನ್ ಪ್ರಯಾಗಿಂದ ಗೌರಿಕುಂಡ್ಗೆ 5 ಕಿಲೋಮೀಟರ್ ವರೆಗೆ ರಸ್ತೆಯ ಮೂಲಕ ಪ್ರಯಾಣಿಸಬಹುದು. ಅಲ್ಲಿಂದ ನಂತರ 16 ಕಿಲೋಮೀಟರ್ ದೂರವನ್ನ ನಡಿಗೆಯ ಮೂಲಕ ಕ್ರಮಿಸಬೇಕು. ಇಲ್ಲವಾದರೆ ಡೋಲಿ ಅಥವಾ ಕುದುರೆಯ ಮೇಲೆ ಪ್ರಯಾಣಿಸಿ ಕೇದಾರನಾಥವನ್ನ ತಲುಪಬಹುದು. ಗುಪ್ತ ಕಾಶಿಯನ್ನು ತಲುಪಿದ ನಂತರ ರಾತ್ರಿ ಇದ್ದು ನಿಮ್ಮ ವಸ್ತುಗಳನ್ನು ಹೋಟೆಲ್ನಲ್ಲಿ ಇರಿಸಿ ಬೆಳಗ್ಗೆ 6 ಗಂಟೆಗೆ ಹೊರಟು 8 ಗಂಟೆಯ ಒಳಗೆ ಗೌರಿಕುಂಡ್ ತಲುಪಿ ಅಲ್ಲಿಂದ ನಡಿಗೆಯ ಮೂಲಕ ಏರಲಾರಂಭಿಸಿದರೆ ಸಂಜೆಯ ವೇಳೆಗೆ ಕೇದಾರನಾಥವನ್ನ ತಲುಪಬಹುದು.
ಬೆಳಗ್ಗೆ ಮತ್ತು ಗೌರಿಕುಂಡ್ಗೆ ಬಂದು ಗೌರಿಕುಂಡ್ನಿಂದ ಗುಪ್ತ ಕಾಶಿಗೆ ಬಂದು ಉಳಿದುಕೊಳ್ಳಬಹುದು. ಅಂದಹಾಗೆ ನೀವು ಕೂಡ ಕೇದಾರನಾಥ್ಗೆ ಹೋಗಿದ್ರಾ? ಕೇದಾರನಾಥ್ ಕುರಿತು ನಿಮ್ಮ ಅನುಭವಗಳೇನು? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.